ಸ್ನೇಹಿತರೆ, ನೀವೇನಾದ್ರೂ ನಿಮ್ಮ ಹಿರಿಯರ ಜೊತೆ ಬೇಟೆಗೆ ಅಂತ ಹೋಗಿ ಮಿಸ್ ಆಗಿ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯೆ ಸಿಗಾಕೊಂಡ್ರೆ ಏನ್ ಮಾಡ್ತೀರಾ? ಅಲ್ಲಿದ್ದ ಪ್ರಾಣಿಗಳಿಂದ ನೀವು ಸೇವ್ ಆಗಿ ವಾಪಸ್ ಮನೆಗೆ ಬರೋದಕ್ಕೆ ನಿಮ್ಗೆ ದಾರಿ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದೇ ರೀತಿಯಲ್ಲಿರುವಂತ 2018ರಲ್ಲಿ ರಿಲೀಸ್ ಆದ ಒಂದು ಬ್ಯೂಟಿಫುಲ್ ಆದ ಅಡ್ವೆಂಚರ್ ಮೂವಿನ ನಾವಿವಾಗ ನೋಡೋಣ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಒಂದು ಸುಂದರವಾದ ಪ್ರಕೃತಿನ ತೋರಿಸ್ತಾರೆ. ಆದ್ರೆ ಅಲ್ಲಿದ್ದ ಪ್ರಾಣಿಗಳು ತುಂಬಾನೇ ಡೇಂಜರಸ್ ಆಗಿರ್ತವೆ. ಆ ಜಾಗದಲ್ಲಿ ಪ್ರಾಣಿಗಳು ವಾಸ ಮಾಡಬೇಕು ಅಂದ್ರೆ ತುಂಬಾನೇ ಬಲಿಷ್ಠ ಪ್ರಾಣಿಗಳಾಗಿರ್ಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಪ್ರಾಣಿಗಳ ತರ ಅಲ್ಲಿದ್ದ ಮನುಷ್ಯರು ಕೂಡ ಆಹಾರಕ್ಕೋಸ್ಕರ ಹುಡುಕಾಟ ನಡೆಸ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅವರು ಒಂಟಿಯಾಗಿ ಬೇಟೆ ಆಡೋದಕ್ಕೆ ತುಂಬಾನೇ ಕಷ್ಟಕರವಾಗಿರುತ್ತೆ. ಅದಕ್ಕಾಗಿ ಆ ಮನುಷ್ಯರಿಗೆ ಒಬ್ಬ ಪ್ರಬಲವಾದ ಬಲಿಷ್ಠ ಮುಖ್ಯಸ್ಥನು ಬೇಕಾಗಿರ್ತಾನೆ. ಅದರಿಂದ ಅವರುಗಳೆಲ್ಲ ತುಂಬಾ ವರ್ಷಗಳಿಂದ ಅವರ ಮುಖ್ಯಸ್ಥನಿಗೋಸ್ಕರ ಹುಡುಕಾಟ ನಡೆಸ್ತಾ ಇರ್ತಾರೆ. ಕೊನೆಗೆ ಅಂತಿಮವಾಗಿ ಒಬ್ಬ ಪ್ರಬಲವಾದ ಮುಖ್ಯಸ್ಥನನ್ನ ಅವರುಗಳು ಕಂಡುಕೊಳ್ತಾರೆ. ನಂತರ ಯುರೋಪ್ ನಲ್ಲಿ 20,000 ವರ್ಷಗಳ ಹಿಂದೆ ಬುಡಕಟ್ಟು ಜನಾಂಗದ ಗುಂಪೊಂದು ಆಹಾರಕ್ಕೋಸ್ಕರ ಬೇಟೆಗೆ ಅಂತ ಬಂದಿರ್ತಾರೆ. ಅವ್ರಗಳಿಗೆ ಒಂದ್ ಕಡೆ ಕಾಡೆಮ್ಮೆಗಳ ಗುಂಪು ಕಾಣುತ್ತೆ. ಅದರಿಂದ ಅವರೆಲ್ಲ ಆ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾರೆ. ಅವರೆಲ್ಲ ಸೇರಿ ಆ ಕಾಡೆಮ್ಮೆಗಳನ್ನ ಓಡಿಸ್ಕೊಂಡು ಹೋಗಿ ಮುಂದೆ ಇದ್ದ ಒಂದು ದೊಡ್ಡ ಪ್ರಪಾತದೊಳಗಡೆ ಬೀಳಿಸ್ತಾರೆ. ಅದರಲ್ಲಿದ್ದ 3 ಕಾಡೆಮ್ಮೆಗಳು ವಾಪಸ್ಸು ಬುಡಕಟ್ಟು ಜನಾಂಗದವರು ಇರುವ ಕಡೆನೆ ಬರ್ತಾ ಇರ್ತವೆ. ಅದರಿಂದ ಆ ಬುಡಕಟ್ಟು ಜನಾಂಗದವರೆಲ್ಲ ಪಕ್ಕಕ್ಕೆ ಹೋಗ್ತಾರೆ. ಆದ್ರೆ ಒಂದು ಕಾಡೆಮ್ಮೆ ಆ ಬುಡಕಟ್ಟು ಜನಾಂಗದ ಮುಖ್ಯಸ್ಥನ ಮಗನಾಗಿದ್ದ ಕೇಡ ಇರೋ ಕಡೆ ಬಂದು ಅವನಿಗೆ ಗುದ್ದಿ ಅವನನ್ನ ಪ್ರಪಾತ ಇರುವ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಅವನ ತಂದೆ ಆ ಪ್ರಾಣಿಗೆ ಬರ್ಜಿನ ಎಸಿತಾನೆ. ಆದ್ರೂ ಕೂಡ ಆ ಕಾಡೆಮ್ಮೆ ಕೇಡನ್ನ ಪ್ರಪಾತದೊಳಗಡೆ ಎಸೆಯುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಮೂವಿ ಒಂದು ವಾರ ಹಿಂದಕ್ಕೆ ಬರುತ್ತೆ. ಅವಾಗ ತಾವು ಅವನ ಬುಡಕಟ್ಟು ಜನಾಂಗದಲ್ಲಿದ್ದ ಯಂಗೆಸ್ಟ್ ಹುಡುಗರಿಗೆ ಒಂದು ಸ್ಪರ್ಧೆನ ಏರ್ಪಾಟ್ ಮಾಡಿರ್ತಾನೆ. ಆ ಸ್ಪರ್ಧೆ ಏನಂದ್ರೆ ಕಲ್ಲಿನಿಂದ ಚೂಪಾದ ಬರ್ಜಿಗಳನ್ನ ತಯಾರಿಸಬೇಕಾಗಿರುತ್ತೆ. ಆ ಸ್ಪರ್ಧೆನಲ್ಲಿ ಕಪ್ಪ ಮತ್ತೆ ಕೇಡ ಇಬ್ರು ಗೆಲ್ತಾರೆ, ಇನ್ನು ಉಳಿದಿಬ್ರು ಸೋಲ್ತಾರೆ. ಆ ಸ್ಪರ್ಧೆನಲ್ಲಿ ಗೆದ್ದವ್ರಿಗೆ ಅಲ್ಲಿದ್ದವರೆಲ್ಲ ಸೇರ್ಕೊಂಡು ಹೊಡಿತಾರೆ. ಯಾಕಂದ್ರೆ ಆ ಸ್ಪರ್ಧೆನಲ್ಲಿ ಗೆದ್ದವ್ರಿಗೆ ಮುಂದೆ ಬೇಟೆ ಆಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅದರಿಂದ ಬೇಟೆ ಆಡೋದಕ್ಕೆ ಅವ್ರುಗಳು ಎಷ್ಟು ಶಕ್ತಿಶಾಲಿ ಆಗಿದ್ದಾರೆ, ಹಾಗೆ ಬೇಟೆ ಆಡುವ ಸಂದರ್ಭದಲ್ಲಿ ಅಲ್ಲಿ ಬರುವ ಸಮಸ್ಯೆಗಳನ್ನ ಅವ್ರುಗಳು ಎಷ್ಟು ತಡ್ಕೋತಾರೆ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಅದು ಅಲ್ಲಿನ ಪದ್ಧತಿಯಾಗಿರುತ್ತೆ. ನಂತರ ತಾವು ಅವನ ಮಗ ಕೇಡಗೆ ಇನ್ ಮುಂದೆ ನೀನು ಕೂಡ ಬೇಟೆ ಆಡೋದಕ್ಕೆ ಬರಬಹುದು, ಅಲ್ಲಿ ನೀನು ಏನು ಅಂತ ಸಾಬೀತ್ ಮಾಡು ಮಗನೇ ಅಂತ ತಾವು ಅವನ ಕತ್ತಲಿದ್ದ ತೋಳಗಳ ಉಗುರಿನ ಹಾರನ ಕೇಡಗೆ ಹಾಕ್ತಾನೆ. ಆ ದಿನ ರಾತ್ರಿ ಗೆದ್ದವ್ರಿಗೆ ಪೂಜೆ ಮಾಡಿ ಅವ್ರಗಳಿಗೆ ಅವರ ಪೂರ್ವಜರು ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಂತರ ತಾವು ಮತ್ತೆ ಅವನ ಹೆಂಡತಿ ಮಲಗಿರ್ಬೇಕಾದ್ರೆ ತಾವನ ಹೆಂಡತಿ ಕೇಡ ಇನ್ನು ಬೇಟೆ ಆಡೋದಕ್ಕೆ ಸಿದ್ಧನಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾವುಗಳು ಈ ಸಮಯದಲ್ಲಿ ಬೇಟೆ ಆಡ್ಲಿಲ್ಲ ಅಂದ್ರೆ ನಮ್ಮ ಬುಡಕಟ್ಟು ಜನಾಂಗದವರು ಉಪವಾಸ ಮಲಗಬೇಕಾಗುತ್ತೆ. ಅದರಿಂದ ನಮ್ಮ ಜನಾಂಗ ಬದುಕಬೇಕು ಅಂದ್ರೆ ಈ ಕೆಲಸನ ನಾವು ಮಾಡ್ಲೇಬೇಕು. ನಮ್ಮ ಮಗನಿಗೆ ಅವನು ಏನು ಅಂತ ಈ ಬುಡಕಟ್ಟು ಜನಾಂಗದವರಿಗೆ ತೋರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅವರೆಲ್ಲ ಬೇಟೆಗೆ ಅಂತ ಹೊರಡ್ಬೇಕಾದ್ರೆ ಕೇಡ ತಾಯಿ ಅವನನ್ನ ತಪ್ಕೊಂಡು ನಾನ್ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ಮಗನೇ ಅಂತ ಹೇಳ್ತಾ ಇರ್ತಾಳೆ. ನಂತರ ಅವರೆಲ್ಲ ಅಲ್ಲಿಂದ ಬೇಟೆಗೆ ಅಂತ ಹೊರಡ್ತಾರೆ. ರಾತ್ರಿ ಆದ್ರಿಂದ ಒಂದ್ ಕಡೆ ಅವ್ರುಗಳು ಸ್ಟೇ ಆಗಿ ಒಂದು ಕೋಲಿನಿಂದ ಬೆಂಕಿ ಬರ್ಸಿ ಬೆಂಕಿನ ಹಾಕೊಂಡು ಕೂತಿರ್ತಾರೆ. ಅವಾಗ ತಾವು ಅವನ ಮಗನಿಗೆ ಆ ಕೋಲನ್ನ ಕೊಟ್ಟು ಇದರಿಂದ ಬೆಂಕಿ ಬರ್ಸು ಅಂತ ಹೇಳ್ತಾನೆ. ಅದರಿಂದ ಕೇಡ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಕೋಲಿನಿಂದ ಬೆಂಕಿ ಬರೋದಿಲ್ಲ. ಅದಕ್ಕೆ ತಾವು ಬದುಕಲಿ ತಾಳ್ಮೆ ತುಂಬಾನೇ ಅಗತ್ಯ, ಅದರಿಂದ ಜೀವನದಲ್ಲಿ ಯಾವತ್ತು ತಾಳ್ಮೆನ ಕಳ್ಕೋಬೇಡ ಮಗನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅವ್ರುಗಳು ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅವ್ರುಗಳು ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಮತ್ತೊಂದು ಬುಡಕಟ್ಟು ಜನಾಂಗದವರು ಅಲ್ಲಿಗೆ ಬರ್ತಾರೆ. ಆ ಗುಂಪಿನ ಮುಖ್ಯಸ್ಥನ ಹೆಸರು ಎಕ್ಸೆ ಅಂತ. ಆ 2 ಬುಡಕಟ್ಟು ಜನಾಂಗದವರು ಇನ್ನೇನು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ನಾವು ಅನ್ಕೊಳ್ಳೋಷ್ಟ್ರಲ್ಲಿ ನಮ್ಗಳಿಗೆಲ್ಲ ಗೊತ್ತಾಗುತ್ತೆ ಎಕ್ಸೈ ತಾವನ ಸ್ನೇಹಿತ ಅಂತ. ಅದರಿಂದ ತಾವು ಅವನ ಮಗನನ್ನ ಎಕ್ಸೈಗೆ ಪರಿಚಯ ಮಾಡ್ಕೊಡ್ತಾನೆ. ನಂತರ ಅವ್ರುಗಳು ಬೇಟೆಗೆ ಅಂತ ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರು ಹೋಗ್ತಿರ್ಬೇಕಾದ್ರೆ ಅವರ ಪೂರ್ವಜರು ದಾರಿ ಗೊತ್ತಾಗ್ಲಿ ಅಂತ ಒಂದ್ ಕಡೆ ಕಲ್ಗಳನ್ನ ಜೋಡಿಸಿರ್ತಾರೆ. ಆ ಕಲ್ಗಳಲ್ಲಿ ಒಂದು ಜಾಗಕ್ಕೆ ಅವರ ಕೈನ ಹಸ್ತನ ಇಟ್ಟು ಹೋದ್ರೆ ಅವರ ಬೇಟೆ ಯಶಸ್ವಿ ಆಗುತ್ತೆ ಅಂತ ಅಲ್ಲಿನ ನಂಬಿಕೆ ಆಗಿರುತ್ತೆ. ಆ ದಿನ ಸಂಜೆ ಅವರೆಲ್ಲ ಸೇರಿ ಒಂದು ಕಾಡಂದಿನ ಬೇಟೆ ಮಾಡ್ತಾರೆ. ಅವಾಗ ತಾವು ಅದನ್ನ ನೀನೇ ಸಾಯಿಸ್ಬೇಕು ಅಂತ ಅವನ ಹತ್ರ ಇದ್ದ ಕತ್ತಿನ ಕೇಡಗೆ ಕೊಡ್ತಾನೆ. ಆದ್ರೆ ಕೇಡಗೆ ಆ ಹಂದಿನ ಸಾಯಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅವನ ತಂದೆ ಇದನ್ನ ನೀನೇನಾದ್ರೂ ಸಾಯಿಸ್ಲಿಲ್ಲ ಅಂದ್ರೆ ನಾವು ಬದುಕೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಕೇಡಗೆ ಆ ಪ್ರಾಣಿನ ಸಾಯಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ತಾವು ಅವನ ಹತ್ರ ಇದ್ದ ಕತ್ತಿನ ಕಿತ್ಕೊಂಡು ಆ ಪ್ರಾಣಿನ ಸಾಯಿಸ್ತಾನೆ. ನಂತರ ತಾವು ಕೇಡಗೆ ನೆನಪಿನಲ್ಲಿ ಇಟ್ಕೋ, ಇಲ್ಲಿ ಬಲಶಾಲಿಗಳು ಮಾತ್ರ ಬದುಕೋದಕ್ಕೆ ಸಾಧ್ಯ, ನೀನು ಇಷ್ಟೊಂದು ಪುಕ್ಲ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಅಂತ ಬೈತಾನೆ. ನಂತರ 2 ಗುಂಪಿನವರು ಸೇರಿ ಬೇಟೆನ ಬೇಯಿಸ್ಕೊಂಡು ತಿಂತಾ ಇರ್ಬೇಕಾದ್ರೆ ತಾವ್ಗೆ ಆ ಜಾಗಕ್ಕೆ ಯಾವುದೋ ಒಂದು ಕ್ರೂರ ಪ್ರಾಣಿ ಬಂದಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವನು ಅಲ್ಲಿದ್ದವ್ರಿಗೆಲ್ಲ ನಿಶಬ್ದವಾಗಿ ಕೂರಿ ಅಂತ ಹೇಳ್ತಾನೆ. ಅವಾಗ ಅವ್ರಗಳ ಹಿಂದೆ ಒಂದು ಟೈಗರ್ ಪಾಸ್ ಆಗುತ್ತೆ. ಅವಾಗ ಅವ್ರಗಳೆಲ್ಲ ಅವ್ರ ಹತ್ರ ಇದ್ದ ಬರ್ಜಿ ಕತ್ತಿಗಳನ್ನ ಇಟ್ಕೊಂಡು ಸುತ್ತ ಎದ್ ನಿಲ್ತಾರೆ. ಆದ್ರೆ ಆ ಟೈಗರು ಅವ್ರಗಳಿಗೆ ಎಲ್ಲೂ ಕಾಣೋದಿಲ್ಲ. ಅದರಿಂದ ಅವ್ರುಗಳು ವಾಪಸ್ ಮತ್ತೆ ಕೂರ್ತಾರೆ. ಅವಾಗ ತಾವು ಆ ಪ್ರಾಣಿ ಮತ್ತೆ ಬರ್ಬೋದು, ಎಲ್ರು ಹುಷಾರಾಗಿರಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಆ ಹುಲಿ ಬಂದು ಅವರ ಗುಂಪಿನಲ್ಲಿದ್ದ ಒಬ್ಬನನ್ನ ಹೇಳ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಡೇ ಅವ್ರುಗಳು ಅವರಿದ್ದ ಜಾಗಕ್ಕೆ ಸ್ವಲ್ಪ ಕಲ್ಗಳನ್ನ ಜೋಡಿಸಿ ಆ ಹುಡ್ಗನ ಆತ್ಮ ಯಾವಾಗ್ಲೂ ನಮ್ಮ ಜೊತೆ ಇರುತ್ತೆ ಮತ್ತೆ ಈ ಕಲ್ಗಳು ನಮ್ಗೆ ದಾರಿ ತೋರಿಸ್ತವೆ ಅಂತ ಹೇಳಿ ಮತ್ತೆ ಅಲ್ಲಿಂದ ಅವ್ರುಗಳು ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವ್ರುಗಳು ನಡ್ಕೊಂಡು ಅನೇಕ ರಾತ್ರಿ ಮತ್ತೆ ಹಗಲುಗಳನ್ನ ಕಳೆದು ಒಂದ್ ಕಡೆ ಬಂದು ರೆಸ್ಟ್ ಮಾಡ್ತಾರೆ. ಅಲ್ಲಿ ಕೇಡಗೆ ಅವನ ಬುಡಕಟ್ಟಿಗೆ ಹೇಗ್ ಹೋಗ್ಬೇಕು ಅನ್ನೋ ನಕ್ಷೆನ ಕೈಗೆ ಅಚ್ಚೆ ಹಾಕ್ತಾ ಇರ್ತಾರೆ. ಆ ಅಚ್ಚೆನಲ್ಲಿರುವ ಮಾರ್ಕ್ಗಳು ಆಕಾಶದಲ್ಲಿರುವ ಚುಕ್ಕಿಗಳ ತರ ಇರ್ತವೆ.
ಕಾಣಿಸ್ತವೆ. ಆ ಚುಕ್ಕಿಗಳು ಕಾಣ್ತಿರುವ ದಿಕ್ಕಿಗೆ ಹೋದ್ರೆ ನಾವು ನಮ್ಮ ಬುಡಕಟ್ಟಿಗೆ ಹೋಗ್ಬೋದು ಅಂತ ತಾವು ಕೇಡಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ತೋಳಗಳು ಕೂಗ್ತಾ ಇರ್ತವೆ. ಆ ತೋಳಗಳನ್ನ ತಾವು ಕೇಡಗೆ ತೋರಿಸಿ, ನೋಡು ಮಗನೇ, ಅಲ್ಲಿ ಕಾಣ್ತಿರುವ ತೋಳಗಳಲ್ಲಿ ಆ ತೋಳ ಆ ಗುಂಪಿನ ನಾಯಕ, ಅದು ಆ ಗುಂಪಿನ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡಿರುತ್ತೆ, ಅದರಿಂದ ಅದರ ಜೀವ ಯಾವಾಗ್ಲೂ ಅಪಾಯದಲ್ಲಿರುತ್ತೆ. ನನ್ನ ಮಾತನ್ನ ನೆನಪಿನಲ್ಲಿಟ್ಕೋ, ಅದೇ ತರ ನಾಯಕತ್ವ ನಿನ್ನ ಒಳಗಿನಿಂದ ಬರಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅವ್ರುಗಳೆಲ್ಲ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಅವ್ರುಗಳಿಗೆ ಮುಂದೆ ಪ್ರಾಣಿಗಳಿದಾವೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವ್ರುಗಳೆಲ್ಲ ಆ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಅಂತ ರೆಡಿಯಾಗಿ ಹೋಗ್ತಾರೆ. ಅವಾಗ ನಮ್ಗೆ ಮೂವಿ ಪ್ರಾರಂಭದಲ್ಲಿ ತೋರಿಸಿದ ಹಾಗೆ ಅವ್ರುಗಳೆಲ್ಲ ಸೇರಿ ಕಾಡೆಮ್ಮೆಗಳ ಮೇಲೆ ದಾಳಿ ಮಾಡ್ತಾರೆ. ಆ ಕಾಡೆಮ್ಮೆಗಳಲ್ಲಿ ಸ್ವಲ್ಪ ಪ್ರಪಾತದೊಳಗಡೆ ಬಿದ್ದೋಗ್ತವೆ. ಅದರಲ್ಲಿ ಒಂದು ಕಾಡೆಮ್ಮೆ ಕೇಡನ್ನ ಎತ್ಕೊಂಡೋಗಿ ಆ ಪ್ರಪಾತದೊಳಗಡೆ ಎಸೆಯುತ್ತೆ. ಅವಾಗ ಕೇಡ ಒಂದ್ ಕಡೆ ಇಟ್ಕೊಂಡು ನೇತಾಡ್ತಾ ಇರ್ತಾನೆ. ಆದ್ರೆ ಅವನು ಹಿಡಿದಿದ್ದ ಜಾಗ ಕುಸ್ತು ಅವನು ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಅವನು ಆ ಪ್ರಪಾತದ ಪೂರ್ತಿ ಕೆಳಗಡೆ ಬಿದ್ದೋಗೋದಿಲ್ಲ. ಆ ಪ್ರಪಾತದ ಮಧ್ಯೆ ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿಗೆ ಬೀಳ್ತಾನೆ. ಅವನನ್ನ ನೋಡಿದ ತಾವ್ ಆ ಪ್ರಪಾತದ ಕೆಳಗಡೆ ಇಳಿಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಮೇಲಿದ್ದವರೆಲ್ಲ ಅವನನ್ನ ಮೇಲ್ಗಡೆ ಕರ್ಕೊಂಡು, ಅವನು ಇನ್ನ ಸತೋದ, ಆದ್ರೆ ನಮ್ಮನ್ನೆಲ್ಲ ಕಾಪಾಡುವ ಜವಾಬ್ದಾರಿ ನಿಮ್ ಮೇಲಿದೆ ಅಂತ ಹೇಳ್ತಾರೆ. ನಂತರ ಎಕ್ಸೈ ಸಿಗ್ಮಾ ಹತ್ರ ಬಂದು, ನಾವೆಲ್ಲ ನಮ್ಮ ಹಳ್ಳಿಗಳಿಗೆ ವಾಪಸ್ ಹೋಗ್ತಾ ಇದ್ದೀವಿ, ನಿಮ್ಮ ಪೂರ್ವಜರ ಆತ್ಮಗಳು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತವೆ ಅಂತ ನಾನು ಭಾವಿಸ್ತೀನಿ. ತಾವಾಗೆ ಹೇಳು, ನಾನು ಕೂಡ ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ, ಆದ್ರೆ ಅವರ ಆತ್ಮಗಳು ನಮ್ಮ ಜೊತೆ ಸದಾ ಇರ್ತವೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ನಂತರ ಅಲ್ಲಿ ರಾತ್ರಿ ಆದ್ರೂ ಕೂಡ ತಾವು ಅವನ ಮಗ ಬಿದ್ದ ಜಾಗದಿಂದ ಬರ್ತಾ ಇರೋದಿಲ್ಲ. ಅವನು ಕೇಡಗೆ ಮತ್ತೆ ಪ್ರಜ್ಞೆ ಬರ್ಬೋದು ಅಂತ ನೋಡ್ತಾನೆ ಇರ್ತಾನೆ. ಅವಾಗ ಸಿಗ್ಮಾ ತಾವತ್ರ ಬಂದು, ಅವನನ್ನ ನೀವು ಮರಿಬೇಕು, ಅವನು ಇನ್ನ ಬದುಕಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಆ ಜಾಗದಲ್ಲಿ ರಣಹದ್ದುಗಳು ಹಾರಾಡ್ತಾ ಇರ್ತವೆ. ಈ ಕಡೆ ತಾವು ಅವನ ಮಗನ ನೆನಪಿಗೋಸ್ಕರ ಕೆಲವು ಕಲ್ಲುಗಳನ್ನ ಜೋಡಿಸಿ ಅಳ್ತಾ ಕೂತಿರ್ತಾನೆ. ಅವಾಗ ಸಿಗ್ಮಾ ಆ ದೇವ್ರು ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಹೇಳಿ ತಾವನ್ನ ಕರ್ಕೊಂಡು ಅವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಅವ್ರುಗಳೆಲ್ಲ ಅಲ್ಲಿಂದ ಹೋದ್ಮೇಲೆ ಒಂದು ರಣಹದ್ದು ಬಂದು ಕೇಡ ಬಾಡಿ ಮೇಲೆ ಕೂತ್ಕೊಂಡು ಅವನ ತುಟಿನ ಕಚ್ಚುತ್ತೆ. ಅವಾಗ ಕೇಡಗೆ ಇಮಿಡಿಯೇಟ್ ಆಗಿ ಪ್ರಜ್ಞೆ ಬಂದು ಆ ರಣಹದ್ದನ್ನ ಕೆಳಗಡೆ ಬಿಸಾಕಿ ಮೇಲ್ಗಡೆ ಎದ್ದು ಅವನ ತಂದೆನ ಕೂಗ್ತಾನೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಕೇಡ ಕಾಲ್ನ ಮೂಳೆ ಮುರಿದು ಸಖತ್ ಇಂಜುರಿ ಆಗಿರುತ್ತೆ. ಆದ್ರೂ ಕೂಡ ಅವನು ಅಲ್ಲಿಂದ ಕೆಳಗಡೆ ಇಳಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಅಲ್ಲಿ ಜೋರಾಗಿ ಮಳೆ ಬಂದಿದ್ರಿಂದ ಆ ಪ್ರಪಾತದ ಕೆಳಗಡೆ ಸಖತ್ ನೀರ್ ಬರ್ತಾ ಇರುತ್ತೆ. ಅದರಿಂದ ಕೇಡ ಅಲ್ಲಿಂದ ಆ ನೀರಿನ ಒಳಗಡೆ ಜಂಪ್ ಮಾಡ್ತಾನೆ. ಅವನು ಇನ್ನೇನು ಸತೋದ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನೆಕ್ಸ್ಟ್ ಡೇ ಮತ್ತೆ ಅವನಿಗೆ ಒಂದ್ ಕಡೆ ಪ್ರಜ್ಞೆ ಬರುತ್ತೆ. ಅವನ ಕಾಲ್ ಮೂಳೆ ಮುರಿದಿದ್ರಿಂದ ಅವನಿಗೆ ಅವನ ಕಾಲನ್ನ ಅಳ್ಳಾಡ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅವನು ಅಲ್ಲೇ ಪಕ್ಕದಲ್ಲಿದ್ದ ನೀರನ್ನ ಕುಡಿದು ಅವನ ಕಾಲನ್ನ ಶೂಸ್ ಇಂದ ಹೊರಗಡೆ ತೆಗೆದು ನೋಡ್ತಾನೆ. ಅವನ ಕಾಲು ತುಂಬಾನೇ ಊದಿರುತ್ತೆ. ಅವಾಗ ಕೇಡ ಅಲ್ಲಿದ್ದ ಕಲ್ಗಳನ್ನ ಒಂದ್ ಕಡೆ ಇಟ್ಟು ಅವುಗಳ ಮಧ್ಯೆ ಕಾಲನ್ನ ಹಾಕಿ ಜೋರಾಗಿ ಟ್ವಿಸ್ಟ್ ಮಾಡ್ತಾನೆ. ಅವಾಗ ಅವನ ಮೂಳೆ ಒಂದು ಪ್ರಾಪರ್ ಕಂಡೀಷನ್ ಗೆ ಬರುತ್ತೆ. ಅದರಿಂದ ಆ ಕಾಲಿಗೆ ಒಂದು ಕೋಲನ್ನ ಗಟ್ಟಿಯಾಗಿ ಕಟ್ಟಿ ಅಲ್ಲಿಂದ ನಡ್ಕೊಂಡು ಆ ಪ್ರಪಾತದ ಮೇಲ್ಗಡೆ ಬರ್ತಾನೆ. ಅಲ್ಲಿ ಅವನ ತಂದೆ ಏನಾದ್ರು ಇದಾರ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅವ್ರುಗಳೆಲ್ಲ ಕಲ್ಗಳನ್ನ ಜೋಡಿಸಿರೋದನ್ನ ನೋಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ, ನನ್ನ ತಂದೆ ನಾನು ಸತೋದೆ ಅಂತ ತಿಳ್ಕೊಂಡು ಇಲ್ಲಿಂದ ಹೊರಟೋಗಿದ್ದಾರೆ ಅಂತ. ಅಷ್ಟರಲ್ಲಿ ಅವನಿಗೆ ತೋಳಗಳು ಕೂಗ್ತಿರುವ ಸೌಂಡ್ ಕೇಳುತ್ತೆ. ಅದರಿಂದ ಆ ಜಾಗದಿಂದ ಬೇರೆ ಕಡೆ ಬಂದು ಒಂದು ಒಣಗಿರುವಂತಹ ಮರದ ಮೇಲೆ ಕೂತ್ಕೊಂಡು ಅವತ್ ರಾತ್ರಿ ಅಲ್ಲೇ ಕಳಿತಾನೆ. ನೆಕ್ಸ್ಟ್ ಡೇ ಅವನು ಎದ್ದು ಒಂದ್ ಕಡೆ ನೀರನ್ನು ತುಂಬಿಕೊಂಡು ಅಲ್ಲಿದ್ದ ಸ್ವಲ್ಪ ಎರೆಹುಳುಗಳನ್ನ ಇಟ್ಕೊಂಡು ತಿಂತಾನೆ. ನಂತರ ಅವನು ಹಾಗೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ತೋಳಗಳ ಗುಂಪು ಅವನನ್ನ ಅಟ್ಯಾಕ್ ಮಾಡ್ತವೆ. ಅದರಿಂದ ಕೇಡ ಅಲ್ಲಿಂದ ಜೋರಾಗಿ ಓಡೋಗಿ ಅವನು ರಾತ್ರಿ ಮಲಗಿದ್ದ ಮರದ ಮೇಲೆ ಹತ್ತುತ್ತಾನೆ. ಅವಾಗ ಒಂದು ತೋಳ ಅವನ ಕಾಲನ್ನ ಕಚ್ಕೊಳ್ಳುತ್ತೆ. ಅದರಿಂದ ಕೇಡ ಅವನ ಹತ್ರ ಇದ್ದ ಕತ್ತಿಯಿಂದ ಆ ತೋಳಕ್ಕೆ ಹೊಡಿತಾನೆ. ಅವಾಗ ಆ ತೋಳ ಅವನ ಕಾಲನ್ನ ಬಿಟ್ಟು ಒಂದ್ ಕಡೆ ಹೋಗಿ ಮಲಗುತ್ತೆ. ನಂತರ ರಾತ್ರಿ ಎಲ್ಲ ಆ ತೋಳಗಳು ಕೇಡ ಕೆಳಗಡೆ ಇಳಿತಾನೆ ಅಂತ ಕಾಯ್ತಿರ್ತವೆ. ಆದ್ರೆ ಕೇಡ ಆ ರಾತ್ರಿ ಎಲ್ಲ ಮರದ ಮೇಲೆ ಮಲಗ್ತಾನೆ. ನೆಕ್ಸ್ಟ್ ಕೇಡ ಮೇಲಕ್ಕೆದ್ದು ನೋಡಿದ್ರೆ ಕೇಡ ಕತ್ತಿಯಿಂದ ಹೊಡೆದಿದ್ದ ತೋಳ ಮಾತ್ರ ಅಲ್ಲೇ ಬಿದ್ದಿರುತ್ತೆ. ಇನ್ನು ಉಳಿದ ತೋಳಗಳೆಲ್ಲ ಅಲ್ಲಿಂದ ಹೋಗಿರ್ತವೆ. ಅವಾಗ ಕೇಡ ಅವನ ಹತ್ರ ಇದ್ದ ಕಲ್ಲಿನಿಂದ ಮಾಡಿದ ಬರ್ಜಿಯಿಂದ ಆ ತೋಳನ್ನ ಸಾಯಿಸೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಅವನಿಗೆ ಮನಸ್ಸು ಬರೋದಿಲ್ಲ. ಅದರಿಂದ ಅವನು ಒಂದು ದಾರದಿಂದ ಆ ತೋಳದ ಬಾಯನ್ನ ಕಟ್ಟಿ ಅದನ್ನ ಎತ್ಕೊಂಡೋಗಿ ಅದರ ಮೇಲಾಗಿದ್ದ ಬ್ಲಡ್ ಅನ್ನ ವಾಶ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬೇರೆ ತೋಳಗಳು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಾ ಇರ್ತವೆ. ಅದರಿಂದ ಕೇಡ ನಾವು ಒಂದು ಸುರಕ್ಷಿತವಾದ ಜಾಗಕ್ಕೆ ಹೋಗೋಣ ಅಂತ ಆ ತೋಳನ್ನ ಎತ್ಕೊಂಡು ಒಂದು ಎತ್ತರವಾದ ಜಾಗದಲ್ಲಿರುವಂತ ಗುಹೆ ಒಳಗಡೆ ಬರ್ತಾನೆ. ಆ ಗುಹೆ ಒಳಗಡೆ ಕೇಡ ಅವನ ಕಾಲನ್ನ ಓಪನ್ ಮಾಡಿ ನೋಡಿದಾಗ ಅವನ ಕಾಲು ತುಂಬಾನೇ ಊದಿರುತ್ತೆ. ಅದರಿಂದ ಸ್ವಲ್ಪ ಬೆಂಕಿನ ಕಾಯಿಸೋಣ ಅಂತ ಅವನ ಹತ್ರ ಇದ್ದ ಕಡ್ಡಿಯಿಂದ ಬೆಂಕಿ ಬರ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಲಿ ಅದು ಆಗೋದಿಲ್ಲ. ಅದರಿಂದ ಅವನು ಆ ರಾತ್ರಿ ಹಾಗೆ ಮಲಗ್ತಾನೆ. ನಂತರ ಬೆಳಿಗ್ಗೆ ಕೇಡ ಮೇಲಕ್ಕೆದ್ದು ಆ ಗುಹೆ ಒಳಗಡೆ ಇದ್ದ ಕೆಲವು ಕಲ್ಗಳನ್ನ ತಗೊಂಡು ಹೊರಗಡೆ ಹೋಗಿ ಕೆಲವು ಔಷಧಿ ಗಿಡಗಳನ್ನ ತಂದು ಅದನ್ನ ಅರ್ದು ಅವನ ಕಾಲಿಗೆ ಹಚ್ಕೊಳ್ತಾ ಇರ್ತಾನೆ. ಅವಾಗ ಅವನ ಪಕ್ಕದಲ್ಲಿದ್ದ ತೋಳ ಅದರ ಬಾಯಿಗೆ ಕಟ್ಟಿದ್ದ ದಾರನ ಬಿಚ್ಕೊಳ್ಳುತ್ತೆ. ಅದರಿಂದ ಕೇಡ ಅವನ ಹತ್ರ ಇದ್ದ ನೀರನ್ನ ಒಂದು ಕಲ್ಲೊಳಗಡೆ ಹಾಕಿ ಆ ತೋಳದ ಹತ್ರ ಇಡ್ತಾನೆ. ಅದರಿಂದ ಆ ತೋಳ ಆ ನೀರನ್ನ ಕುಡಿಯುತ್ತೆ. ನಂತರ ಕೇಡ ಕೆಲವು ಹುಳಗಳನ್ನ ತೋಳಕ್ಕೆ ಇಂಜುರಿ ಆಗಿದ್ದ ಜಾಗಕ್ಕೆ ಹಾಕಿ ಸ್ವಲ್ಪ ತಿನ್ನೋದಕ್ಕೆ ಅಂತ ತೋಳಕ್ಕೆ ಹಾಕ್ತಾನೆ. ಹಾಗೆ ಆ ಹುಳಗಳನ್ನ ಅವನು ಕೂಡ ತಿಂತಾನೆ. ನೆಕ್ಸ್ಟ್ ಡೇ ಕೇಡ ಹೊರಗಡೆ ಹೋಗಿ ಒಂದು ಮೊಲನ ಬೇಟೆಯಾಡಿ ಗುಹೆ ಒಳಗಡೆ ತಂದು ಅದನ್ನ ಬೆಂಕಿಯಿಂದ ಬೇಯಿಸೋದಕ್ಕೆ ಅಂತ ಅವನ ಹತ್ರ ಇದ್ದ ಕಡ್ಡಿಯಿಂದ ಹೇಗೋ ಮಾಡಿ ಬೆಂಕಿನ ಹಚ್ತಾನೆ. ನಂತರ ರಾತ್ರಿ ಮೊಲನ ಬೆಂಕಿಯಿಂದ ಬೇಯಿಸಿ ಕೇಡ ತಿಂತಾ ಇರ್ಬೇಕಾದ್ರೆ ತೋಳ ಅವನನ್ನೇ ನೋಡ್ತಾ ಇರುತ್ತೆ. ಅದರಿಂದ ಕೇಡ ಅವನ ಹತ್ರ ಇದ್ದ ಸ್ವಲ್ಪ ಮೊಲದ ಮಾಂಸನ ಆ ತೋಳಕ್ಕೆ ಹಾಕ್ತಾನೆ. ನಂತರ ಕೇಡ ಆ ಗುಹೆ ಒಳಗಡೆ ಕೂತ್ಕೊಂಡು ಮತ್ತೊಂದು ಬರ್ಜಿನ ಕಲ್ಲಿನಿಂದ ರೆಡಿ ಮಾಡ್ತಾ ಇರ್ತಾನೆ. ಹಾಗೆ ರಾತ್ರಿ ಕೇಡ ಮತ್ತೆ ತೋಳ ಇಬ್ರು ಕೂತಿರ್ಬೇಕಾದ್ರೆ
ಬೇರೆ ತೋಳಗಳೆಲ್ಲ ಕೂಗ್ತಾ ಇರ್ತವೆ. ಅದರಿಂದ ಕೇಡ ಜೊತೆ ಇದ್ದ ತೋಳನು ಕೂಡ ಕೂಗುತ್ತೆ. ಅವಾಗ ಕೇಡ ಅವನ ಕೈಯಲ್ಲಿದ್ದ ಅಚ್ಚೆನ ನೋಡಿ ಅವನ ತಂದೆ ತಾಯಿನ ನೆನ್ಪು ಮಾಡ್ಕೊಂಡು ಅಳ್ತಾ ಇರ್ತಾನೆ. ಇಷ್ಟೊತ್ತಿಗಾಗ್ಲೇ ನನ್ನ ತಂದೆ ತಾಯಿ ನನ್ನನ್ನ ಮರ್ತಿರ್ಬಹುದು, ನಾನು ಹೇಗಾದ್ರೂ ಮಾಡಿ ಅವರನ್ನ ಭೇಟಿ ಮಾಡ್ಲೇಬೇಕು, ಹಾಗೆ ನಾನು ಏನು ಅಂತ ಅವ್ರಗಳಿಗೆ ತೋರಿಸ್ಬೇಕು ಅಂತ ತೋಳಕ್ಕೆ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಕೇಡ ನೀರನ್ನ ಮತ್ತೆ ಸ್ವಲ್ಪ ಕಟ್ಟಿಗೆಗಳನ್ನ ತಗೊಂಡು ಅಲ್ಲಿಂದ ಹೋಗೋದಕ್ಕೆ ಹೊರಡ್ತಾನೆ. ಅವಾಗ ಕೇಡ ತೋಳಕ್ಕೆ ನಾನು ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ, ಅದರಿಂದ ನೀನು ಕೂಡ ನಿನ್ನ ಮನೆಗೆ ವಾಪಸ್ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವಾಗ ಕೇಡ ಹಿಂದೆ ಆ ತೋಳ ಕೂಡ ಹೋಗುತ್ತೆ. ಕೇಡ ಎಲ್ಲೇ ಹೋದ್ರು ಆ ತೋಳ ಕೂಡ ಅವನನ್ನ ಫಾಲೋ ಮಾಡ್ತಾ ಇರುತ್ತೆ. ಅದರಿಂದ ಕೇಡ ಆ ತೋಳಕ್ಕೆ ನೀನು ವಾಪಸ್ ಹೋಗು ಅಂತ ಎಷ್ಟೇ ಹೇಳಿದ್ರು ಕೂಡ ಆ ತೋಳ ಅವನ ಹಿಂದೆನೆ ಹೋಗ್ತಾ ಇರುತ್ತೆ. ನಂತರ ಕೇಡ ಮತ್ತೆ ತೋಳ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ತೋಳಗೆ ಕಾಡಂದಿಗಳಿರೋದು ಗೊತ್ತಾಗುತ್ತೆ. ಅದರಿಂದ ಆ ತೋಳ ಆ ಕಾಡಂದಿಗಳನ್ನ ಬೇಟೆ ಆಡೋದಕ್ಕೆ ಅಂತ ಹೋಗುತ್ತೆ. ಅವಾಗ ಆ ಕಾಡಂದಿಗಳಲ್ಲಿ ಒಂದು ಹಂದಿ ಕೇಡ ಇರುವ ಕಡೆ ಬರ್ತಾ ಇರುತ್ತೆ. ಅದನ್ನ ಅವನ ಹತ್ರ ಇದ್ದ ಬರ್ಜಿಯಿಂದ ಸಾಯಿಸೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಆಗೋದಿಲ್ಲ. ಅದರಿಂದ ಅವ್ರುಗಳು ಅಲ್ಲಿಂದ ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ರಾತ್ರಿ ಆಗುತ್ತೆ. ಅದರಿಂದ ಕೇಡ ಮತ್ತೆ ತೋಳ ಇಬ್ರು ಬೆಂಕಿ ಹಾಕೊಂಡು ಒಂದ್ ಕಡೆ ರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಕೇಡ ಮತ್ತೆ ತೋಳ ಹೋಗ್ತಿರ್ಬೇಕಾದ್ರೆ ಅವರಿಬ್ರು ಸೇರಿ ಒಂದು ಮೊಲನ ಬೇಟೆ ಆಡಿ ಆ ರಾತ್ರಿ ಅದನ್ನ ಬೇಯಿಸಿ ತಿಂದು ರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಕೇಡ ಮೇಲೆದ್ದು ಒಂದು ನದಿ ಒಳಗಡೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವನ ಜೊತೆ ಇದ್ದ ತೋಳ ಅವನಿಗೆ ಆ ನದಿ ಒಳಗಡೆ ಇದ್ದ ಮೀನ್ಗಳನ್ನ ಇಟ್ಕೊಡುತ್ತೆ. ಅವಾಗ ಕೇಡ ಆ ತೋಳಕ್ಕೆ ಹಾಲ್ಪ ಅಂತ ಹೆಸರನ್ನ ಇಡ್ತಾನೆ. ಹಾಗೆ ಅವ್ರುಗಳು ಮುಂದೆ ಹೋಗ್ತಿರ್ಬೇಕಾದ್ರೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವ್ರುಗಳು ಹೋಗ್ತಿದ್ದ ಏರಿಯಾ ಎಲ್ಲ ಮಂಜುಗಡ್ಡೆಯಿಂದ ಕವರ್ ಆಗುತ್ತೆ. ಅವಾಗ್ಲೂ ಕೂಡ ಆಲ್ಪ ಮತ್ತೆ ಕೇಡ ಇಬ್ರು ಸೇರ್ಕೊಂಡು ಅವರಿಗೆ ಸಿಕ್ಕ ಪ್ರಾಣಿಗಳನ್ನ ಬೇಟೆಯಾಡಿ ಅದನ್ನ ಆಹಾರವಾಗಿ ಬಳಸ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ರಾತ್ರಿ ಕೇಡ ಮತ್ತೆ ಆಲ್ಪ ಇಬ್ರು ಒಂದ್ ಕಡೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಇದ್ದ ತೋಳಗಳು ಬಂದು ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತವೆ. ಅವಾಗ ಆಲ್ಪ ಆ ತೋಳಗಳ ಜೊತೆ ಅವುಗಳ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ನಲ್ಲಿ ಕಮ್ಯುನಿಕೇಟ್ ಮಾಡಿ ಆ ತೋಳಗಳು ಅಲ್ಲಿಂದ ಹೋಗೋ ಹಾಗೆ ಮಾಡುತ್ತೆ. ಆ ಸಮಯದಲ್ಲಿ ಕೇಡ ಆಲ್ಪಗೆ ತುಂಬಾ ಬೇಜಾರದಿಂದ ನೀನು ಹೋಗಿ ನಿನ್ನ ಪರಿವಾರನ ಸೇರ್ಕೊ ಅಂತ ಹೇಳ್ತಾನೆ. ಅದರಿಂದ ಆಲ್ಪ ಅಲ್ಲಿಂದ ಹೋಗುತ್ತೆ. ಅವಾಗ ಕೇಡಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ನೆಕ್ಸ್ಟ್ ಡೇ ಅಲ್ಲಿ ತುಂಬಾನೇ ಸ್ನೋಫಾಲ್ ಆಗ್ತಿದ್ರು ಕೂಡ ಕೇಡ ಸ್ವಲ್ಪ ದೂರ ನಡೆದು ಒಂದ್ ಕಡೆ ಬೆಂಕಿ ಹಾಕೊಂಡು ರೆಸ್ಟ್ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿ ಅವನಿಗೆ ತುಂಬಾನೇ ಆಲ್ಪ ನೆನಪಾಗ್ತಾ ಇರುತ್ತೆ. ನಂತರ ಅವನು ಮಲಗಿದಾಗ ಅವನ ತಂದೆ ತಾಯಿ ಕೂಡ ನೆನಪಾಗ್ತಾರೆ. ನೆಕ್ಸ್ಟ್ ಡೇ ಕೇಡ ಮತ್ತೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಲ್ಪ ಅದರ ಪರಿವಾರದ ಜೊತೆ ಸೇರ್ಕೊಂಡು ಒಂದು ಸತ್ತ ಪ್ರಾಣಿನ ತಿಂತಾ ಇರುತ್ತೆ. ಆಲ್ಪನ ನೋಡಿದ ಕೇಡ ಅದ್ರ ಹತ್ರಕ್ಕೆ ತುಂಬಾ ಖುಷಿಯಿಂದ ಓಡೋಗ್ತಿರ್ಬೇಕಾದ್ರೆ ಕೆಳಗಡೆ ಐಸ್ ಬ್ರೇಕ್ ಆಗಿ ನೀರಿನೊಳಗಡೆ ಬಿದ್ದೋಗ್ತಾನೆ. ಅವಾಗ ಅವನನ್ನ ನೋಡಿದ ಆಲ್ಪ ಬಂದು ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಅದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಕೇಡ ಅವನ ಹತ್ರ ಇದ್ದ ಕತ್ತಿನ ತಗೊಂಡು ಅವನ ಮೇಲ್ಗಡೆ ಇದ್ದ ಐಸ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಬರ್ತಾನೆ. ಕೆಳಗಡೆ ಇದ್ದ ನೀರು ತುಂಬಾನೇ ಕೋಲ್ಡ್ ಆಗಿದ್ರಿಂದ ಕೇಡ ಒಂದ್ ಕಡೆ ಬೆಂಕಿನ ಹಚ್ಚಿ ಅವನ ಬಟ್ಟೆನೆಲ್ಲ ತೆಗೆದು ಬೆಂಕಿನ ಕಾಯಿಸ್ತಾ ಆಲ್ಪ ಜೊತೆ ಮಲಗ್ತಾನೆ. ನಂತರ ಕೇಡ ಆಲ್ಪನ ಅಲ್ಲಿಂದ ಕರ್ಕೊಂಡು ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಅವಾಗ ಅವನಿಗೆ ಒಂದ್ ಕಡೆ ಮನುಷ್ಯರ ಹೆಜ್ಜೆ ಗುರುತುಗಳು ಕಾಣ್ತವೆ. ಅದರಿಂದ ಕೇಡ ಆ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದ್ ಕಡೆ ಒಂದು ಗುಡಿಸಲಿನ ಪಕ್ಕ ಒಬ್ಬ ಮನುಷ್ಯ ಕೂತಿರೋದು ಅವನಿಗೆ ಕಾಣುತ್ತೆ. ಅದರಿಂದ ಆಲ್ಪ ನನಗೆ ಸಹಾಯ ಮಾಡಿ ಅಂತ ಆ ಮನುಷ್ಯನ ಹತ್ರ ಓಡೋಗ್ತಾನೆ. ಆದ್ರೆ ಆ ಮನುಷ್ಯ ಕೂತಲ್ಲೇ ಸತ್ತೋಗಿರ್ತಾನೆ. ಆ ಜಾಗದಲ್ಲಿ ತುಂಬಾನೇ ಸ್ನೋಫಾಲ್ ಆಗ್ತಿದ್ರಿಂದ ಆ ಮನುಷ್ಯನ ಬಾಡಿ ಡಿಕಂಪೋಸ್ ಆಗಿರೋದಿಲ್ಲ. ಅದರಿಂದ ಕೇಡ ಆ ಮನುಷ್ಯನ ಗುಡಿಸಲೊಳಗಡೆ ಏನಾದ್ರೂ ಸಿಗ್ಬಹುದಾ ಅಂತ ನೋಡ್ತಾನೆ. ಆದ್ರೆ ಅವನಿಗೆ ಅದ್ರೊಳಗಡೆ ಏನು ಸಿಗೋದಿಲ್ಲ. ಅಷ್ಟೊತ್ತಿಗಾಗ್ಲೇ ಕೇಡಗೆ ಆಕ್ಸಿಜನ್ ಸಮಸ್ಯೆ ಉಂಟಾಗಿ ಅವನ ಬಾಯಿಂದ ಬ್ಲಡ್ ವಾಮಿಟ್ ಆಗ್ತಾ ಇರುತ್ತೆ. ಅದರಿಂದ ಕೇಡ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ ಓಡ್ತಾ ಇರ್ಬೇಕಾದ್ರೆ ಅಲ್ಲಿ ಸತ್ತಿದ್ದ ಮನುಷ್ಯನ ಹತ್ರ ಒಂದು ಬಿಲ್ಲು ಮತ್ತೆ ಬಾಣಗಳು ಸಿಗ್ತವೆ. ಅವುಗಳನ್ನ ತಗೊಂಡು ಕೇಡ ಮತ್ತೆ ಆಲ್ಪ ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅವರು ಹಾಗೆ ಹೋಗ್ತಿರ್ಬೇಕಾದ್ರೆ ಅವ್ರಗಳನ್ನ ಕೆಲವು ತೋಳಗಳು ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತವೆ. ಅದರಿಂದ ಕೇಡ ಮತ್ತೆ ಆಲ್ಪ ಅಲ್ಲಿಂದ ಓಡೋಗಿ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಅವಾಗ ಆ ತೋಳಗಳಿಗೆ ಅವರಿದ್ದ ಜಾಗ ಗೊತ್ತಾಗದೆ ಬೇರೆ ಕಡೆ ಹೊಡೋಗ್ತವೆ. ಆದ್ರೆ ಆಲ್ಪ ಮತ್ತೆ ಕೇಡ ಇದ್ದ ಗುಹೆ ಒಳಗಡೆ ಒಂದು ಬ್ಲಾಕ್ ಪ್ಯಾಂಥರ್ ಇರುತ್ತೆ. ಅದು ಅವರನ್ನ ನೋಡಿ ಕೇಡ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅವಾಗ ಆಲ್ಪ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಲ್ಪ ಮತ್ತೆ ಬ್ಲಾಕ್ ಪ್ಯಾಂಥರ್ ಫೈಟ್ ಮಾಡ್ತಿರ್ಬೇಕಾದ್ರೆ ಕೇಡ ಅವನ ಹತ್ರ ಇದ್ದ ಬಿಲ್ಲಿನಿಂದ ಬಾಣನ ಬ್ಲಾಕ್ ಪ್ಯಾಂಥರ್ ಗೆ ಹೊಡಿತಾನೆ. ಅದರಿಂದ ಬ್ಲಾಕ್ ಪ್ಯಾಂಥರ್ ಅಲ್ಲೇ ಸತ್ತೋಗುತ್ತೆ. ಆದ್ರೆ ಆಲ್ಪಗೆ ತುಂಬಾನೇ ಇಂಜುರಿ ಆಗಿರುತ್ತೆ. ಅವಾಗ ಕೇಡ ಆಲ್ಪ ಮೇಲಿದ್ದ ಬ್ಲಡ್ ನೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ಆಲ್ಪನ ಕರ್ಕೊಂಡು ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಅವ್ರುಗಳು ಸ್ವಲ್ಪ ದೂರ ಬಂದ್ಮೇಲೆ ಅವರ ಪೂರ್ವಜರು ದಾರಿ ಗೊತ್ತಾಗ್ಲಿ ಅಂತ ಕಲ್ಗಳನ್ನ ಜೋಡಿಸಿರುವ ಜಾಗಕ್ಕೆ ಬರ್ತಾರೆ. ಆ ಕಲ್ಗಳನ್ನ ನೋಡಿ ಕೇಡಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರಿಂದ ಅವನು ತುಂಬಾ ಖುಷಿಯಿಂದ ಇದೇ ದಾರಿ ಅಂತ ಮುಂದೆ ಬರ್ತಾ ಇರ್ಬೇಕಾದ್ರೆ ಮತ್ತೆ ಅವನಿಗೆ ಬ್ಲಡ್ ವಾಮಿಟ್ ಆಗುತ್ತೆ. ಆದ್ರೂ ಕೂಡ ಅವನು ನಡೆಯೋದನ್ನ ಸ್ಟಾಪ್ ಮಾಡೋದಿಲ್ಲ. ನಂತರ ರಾತ್ರಿ ಆದ್ರಿಂದ ಕೇಡ ಮತ್ತೆ ಆಲ್ಪ ಒಂದ್ ಕಡೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಮೇಲೆದ್ದು ನಡೆಯೋದಕ್ಕೆ ಶುರು ಮಾಡ್ತಾರೆ. ಅವ್ರುಗಳು ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಆಲ್ಪಗೆ ತುಂಬಾನೇ ಸುಸ್ತಾಗಿ ಅದು ಕೆಳಗಡೆ ಬಿದ್ದೋಗುತ್ತೆ. ಅದರಿಂದ ಕೇಡ ಆ ಆಲ್ಪನ ಎತ್ಕೊಂಡು ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಕೇಡ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಕೇಡಗೂ ಕೂಡ ತುಂಬಾನೇ ಸುಸ್ತಾಗುತ್ತೆ. ಅದರಿಂದ ಕೇಡ ಆಲ್ಪನ ಕೆಳಗಿಳಿಸಿ ಅವನು ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಕೇಡಗೆ ಕನಸಿನಲ್ಲಿ ಮತ್ತೆ ಅವರ ತಂದೆ ತಾಯಿಗಳು ನೆನಪಾಗ್ತಾರೆ. ಅದರಿಂದ ಮತ್ತೆ ಕೇಡ ಮೇಲೆದ್ದು ಆಲ್ಪನ ಎತ್ಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಒಂದಿನ ಕಳೆಯುತ್ತೆ. ನೆಕ್ಸ್ಟ್ ಡೇ ಮತ್ತೆ ಕೇಡ ಆಲ್ಪನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಕೇಡ ತಂದೆ ತಾಯಿಗಳಿರುವಂತ ಮನೆಗಳು ಕಾಣ್ತವೆ. ಅದರಿಂದ ಅವನು ತುಂಬಾ ಖುಷಿಯಿಂದ ಆ ಮನೆಗಳ ಹತ್ರ ಹೋಗಿ ಒಂದ್ ಕಡೆ ಬಿದ್ದೋಗ್ತಾನೆ. ಅವಾಗ ಕೇಡನ ತಂದೆ ತಾಯಿಗಳು ಅವನ ಹತ್ರ ಬಂದು ಇದು ಹೇಗ್ ಸಾಧ್ಯ ಮಗನೇ ಅಂತ ಕೇಳ್ತಾರೆ. ಅದಕ್ಕೆ ಕೇಡ ನಾನು ಇವಾಗ ನಾನು ಏನು ಅಂತ ಸಾಬೀತ್ ಮಾಡಿದ್ನ ಪಿತಾಜಿ ಅಂತ ತಾವಿಗೆ ಕೇಳ್ತಾನೆ. ಅವಾಗ ತಾವ್
ಆ ಮಗನೇ ನೀನು ಸಾಬೀತ್ ಮಾಡ್ಬಿಟ್ಟೆ ಅಂತ ಅವನು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಅವಾಗ ಕೇಡ ಅವನ ತಂದೆ ತಾಯಿಗಳಿಗೆ ಅವನ ಪಕ್ಕದಲ್ಲಿದ್ದ ಆಲ್ಪನ ಕಾಪಾಡಿ ಅಂತ ಹೇಳ್ತಾನೆ. ಅದರಿಂದ ಅವ್ರುಗಳು ಅವರಿಬ್ಬರನ್ನ ಒಂದ್ ಕಡೆ ಮಲಗಿಸಿ ಆ ಬುಡಕಟ್ನಲ್ಲಿದ್ದ ಒಂದು ಹೆಂಗಸು ಆಲ್ಪಗೆ ಏನಾಗಿದೆ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಅವಾಗ ಅವಳಿಗೆ ಗೊತ್ತಾಗುತ್ತೆ ಆಲ್ಪ ತುಂಬು ಗರ್ಭಿಣಿ, ಅದಕ್ಕೆ ಡೆಲಿವರಿ ಟೈಮ್ ಹತ್ರ ಬಂದಿದೆ ಅಂತ. ಅದರಿಂದ ಆ ಹೆಂಗಸು ಆಲ್ಪಗೆ ಡೆಲಿವರಿ ಮಾಡ್ತಾಳೆ. ಅವಾಗ ತುಂಬಾ ಮುದ್ದಾದ ಮರಿಗಳು ಅವರ ಜಾಗಕ್ಕೆ ಕಾಲಿಡ್ತವೆ. ಸ್ವಲ್ಪ ವರ್ಷಗಳ ನಂತರ ಆಲ್ಪ ಮರಿಗಳೆಲ್ಲ ಬೆಳೆದು ದೊಡ್ಡವಾಗಿ ಅಲ್ಲಿದ್ದ ಜನರಿಗೆ ಬೇಟೆಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತವೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.